ನಮ್ಮಮ್ಮ ಓಕೆ ಹಿಂಗೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಯಾವಾಗಲೂ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಕೊಂಡೇ ಇದ್ರ ನಮ್ಮಮ್ಮ ಅಂತ ನನ್ನ ಮಗಳು ನಾಳೆ ನೋಡಿ ನಾನು ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಅಮ್ಮ ನಾನು ಟೀ ಮಾಡಿಕೊಡ್ಲಾ, ಅಮ್ಮ ನಿಂಗೆ ನೀರು ತಂದು ಕೊಡ್ಲಾ ಅಂತಲೇ ಕೇಳಬೇಕು ನನ್ನ ಮಗಳು ಹಾಗೆ ಬೆಳಿಬೇಕು ಅಂತ ಆಸೆ. ನನ್ನ ಗಂಡ ಎಲ್ಲಿಂದಾರೋ ಹೊರಗಡೆ ಬಂದಾಗ ಅಪ್ಪ ಸುಸ್ತಾಯ್ತಪ್ಪ ತಗೋ ಅಪ್ಪ ನೀರು ಅಂತ ಕೊಡೋಷ್ಟು ಸಂಸ್ಕಾರ ನನ್ನ ಮಗಳಿಗೆ ನಾನು ಕೊಡಬೇಕು ಅಂತ ಆಸೆ ರಶ್ಮಿ, ಅಷ್ಟೇ. ಮದುವೆ ಅಂತಲೇ ಅಂದ್ಕೊಳ್ಳಿ, ನನ್ನ ಮದುವೆ ಅಲ್ಲ ಮತ್ತೆ ಹಂಗೆ ಅಂದ್ಕೊಬೇಡಿ, ನಾನು ಜನರಲಾಗಿ ಹೇಳ್ತೀನಿ ಮದುವೆ ಆದ್ವಿ ಅಂತಲೇ ಅಂದ್ಕೊಳ್ಳಿ. ಮದುವೆ ಆಗಿರೋದಕ್ಕೆ ಖುಷಿನೂ ಇರುತ್ತೆ, ಒಂದೊಂದ್ಸಲಿ ಅಯ್ಯೋ ಇನ್ನೂ ನಾನು ಸಿನಿಮಾ ಮಾಡ್ತಿದ್ನೇನೋ, ಇನ್ನೂ ಏನಾದರೂ ನಾನು ಅಚೀವ್ ಮಾಡ್ತಿದ್ನೇನೋ ಅನ್ನೋ ಥಾಟು ಬರ್ಬೋದು. ಲೈಕ್ ಅದನ್ನು ನಾನು ತ್ಯಾಗ ಅಂತ ಅಂದ್ಕೊಂಡ್ರೆ ತ್ಯಾಗ, ಅಥವಾ ನನ್ನ ಪ್ರಿಯಾರಿಟಿ ಅಂದ್ಕೊಂಡ್ರೆ ಪ್ರಿಯಾರಿಟಿ ಅನ್ನಿಸ್ತಿಲ್ಲ. ಗುರು ನೀನು ಇದು ಬೇಕು ಅಂದ್ಕೊಂಡೆ ಅದಕ್ಕೆ ನೀನು ಮಾಡ್ತಿದ್ಯಾ ಅಷ್ಟು. ಈ ಥರ ನೆಮ್ಮದಿ ಬೇಕು ಅಂತ ನೀನು ಇದನ್ನು ಚೂಸ್ ಮಾಡಿದೆ ಅಂದರೆ ಎರಡಿತ್ತು, ನೀ ಇದನ್ನು ಚೂಸ್ ಮಾಡಿರೋದನ್ನ ಇದನ್ನು ಬಿಟ್ಟಿದ್ದಕ್ಕೆ ತ್ಯಾಗ ಅಂತ ಅಂದ್ಕೊಳ್ಳೋಂಗೇ ಇಲ್ಲ.